ಯಾವ ಯಾವ ಜಮೀನುಗಳು PTCL ಅಂಡರ್ಗೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ಎಪಿಸೋಡಲ್ಲಿ ನೋಡೋಣ. ಇದರ ಪೂರ್ತಿ ಮಾಹಿತಿಯನ್ನು ನಾನು ಈ ಎಪಿಸೋಡಲ್ಲಿ ನೀಡ್ತೇನೆ. ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋವಂಥವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುವಂತಾಗತ್ತೆ. ಹಾಗೆ ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಚಂದ್ರು ಅಡ್ವೊಕೇಟ್. PTCL ಅಂಡರ್ನಲ್ಲಿ ಯಾವ ಯಾವ ಜಮೀನುಗಳು ಬರೋದಿಲ್ಲ ಅನ್ನೋದನ್ನ ನೋಡೋದಾದರೆ, SC/ST ಅವರ ಜಮೀನು ಅಂದ ಮಾತ್ರಕ್ಕೆ ಎಲ್ಲವೂ PTCL ಅಂಡರ್ನಲ್ಲಿ ಬರುತ್ತೆ, ಈ ಕಾಯ್ದೆ ಅದೆಲ್ಲವನ್ನೂ ನಿಯಂತ್ರಿಸುತ್ತೆ ಅನ್ನೋ ತಪ್ಪು ಕಲ್ಪನೆ ಬಹಳಷ್ಟು ಜನರಲ್ಲಿದೆ. ಈಗ ಕೆಲವರು ಜಮೀನನ್ನು ತಮ್ಮ ದರ್ದು ನಿಮಿತ್ತ ಮಾರಾಟ ಮಾಡಲಿಕ್ಕೆ ಹೊರಟಿರ್ತಾರೆ. ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ಶಕ್ತಿ ಇರುವಂಥವರು ಕೂಡ ಕೆಲವೊಂದು ಬಾರಿ ಇದನ್ನು ಹಿಂದೇಟಾಕ್ತಾರೆ. ಇದು SC/ST ಅವರ ಹೆಸರಿನಲ್ಲಿರುವಂಥದ್ದು, ಅವರ ಕುಟುಂಬದಲ್ಲಿ ಇರುವಂಥದ್ದು. ಇದನ್ನು ಪಡ್ಕೊಂಡ್ರೆ ಮುಂದೆ ತೊಂದರೆ ಆಗುತ್ತೆ, ಬೇಡ ಅಂತೇಳಿ ನಿರಾಕರಿಸುವಂಥದ್ದು. ಅಥವಾ ವಿಚಾರಗಳು ತಿಳಿದಿದ್ದರೂ ಅವರನ್ನು ಮೋಸ ಮಾಡುವ ಉದ್ದೇಶದಿಂದ ಕಡಿಮೆ ಬೆಲೆಗೆ ಕೇಳುವಂಥದ್ದು. ಇದು SC/ST ಲ್ಯಾಂಡ್ ಅಥವಾ PTCL ಅಂಡರ್ನಲ್ಲಿ ಬರುತ್ತೆ. ಸೊ ಹಾಗಾಗಿ ಇದು ಮುಂದೆ ನನಗೆ ತೊಂದರೆ ಆಗುತ್ತೆ, ಹಾಗಾಗಿ ಮಾರ್ಕೆಟ್ ಬೆಲೆಯನ್ನು ಕೊಡಲಿಕ್ಕಾಗೋದಿಲ್ಲ, ಇದನ್ನ ಕಡಿಮೆ ಬೆಲೆಗೆ ಕೊಡೋದಾದರೆ ತಗೊಳ್ತೀನಿ, ಮುಂದಿನ ಸಮಸ್ಯೆಗಳನ್ನು ನಾನು ನೋಡ್ಕೊಳ್ತೀನಿ ಅಂತ ಈ ರೀತಿಯಲ್ಲಿ ಕೆಲವೊಂದು ಬಾರಿ ಬಾರ್ಗೇನ್ಗಳನ್ನು ಮಾಡಿ ಅವರಿಗೆ ನಿಜವಾಗ್ಲೂ ಸಿಗಬೇಕಾದಂಥ ಒಂದು ಮೌಲ್ಯ ಏನಿರ್ತದೆ ಅದು ಸಿಗದೆ ವಂಚಿತರಾಗುವಂಥದ್ದು ಬಹಳಷ್ಟು ಪ್ರಕರಣಗಳಲ್ಲಿ ನೋಡ್ತಾ ಇದ್ದೀವಿ. ಇಂಥ ಒಂದು ವಿಚಾರಗಳು, ಇಂಥ ವಿಷಯಗಳು ನಮ್ಮ ಬಳಿ ಆಗಾಗ ಬರ್ತಾ ಇರ್ತವೆ. ಸೊ ಇಲ್ಲಿ ಹಾಗಾಗಿ ನಾವು ಯಾವ ಒಂದು ಪ್ರಾಪರ್ಟಿಗಳು PTCL ಅಂಡರ್ನಲ್ಲಿ ಬರೋದಿಲ್ಲ ಅನ್ನೋದನ್ನು ಮುಖ್ಯವಾಗಿ ನೋಡಬೇಕಾಗಿ ಬರುತ್ತೆ. SC/ST ಅವರಿಗೆ ಪಿತ್ರಾರ್ಜಿತವಾಗಿ ಸ್ವತ್ತುಗಳು ಅಂದರೆ ಅವರ ಮೂಲ ಕುಟುಂಬಕ್ಕೆ ಸರ್ಕಾರದಿಂದ ಮಂಜೂರಾಗಿದೆ, ಪಿತ್ರಾರ್ಜಿತವಾಗೇ ಬಂದಿದ್ದಂಥ ಸ್ವತ್ತುಗಳಾದರೆ ಅಂತಹ ಸ್ವತ್ತುಗಳು PTCL ಅಂಡರ್ನಲ್ಲಿ ಬರೋದಿಲ್ಲ. ಅವರು ಬೇರೆಯವರಿಂದ ಖರೀದಿಯನ್ನು ಮಾಡಿಕೊಂಡಿದ್ರೆ, ದಾನವನ್ನು ಪಡ್ಕೊಂಡಿದ್ರೆ, ಬೇರೆಯವರ ಕುಟುಂಬ ಬೇರೆಯವರಿಂದ ಪಡ್ಕೊಂಡಿದ್ರೆ ಆವಾಗ ಅದು PTCL ಅಂಡರ್ನಲ್ಲಿ ಬರೋದಿಲ್ಲ. ಮತ್ತು PTCL ಅಂಡರ್ನಲ್ಲಿ ಬಂದಿರುವಂಥ ಸ್ವತ್ತು ಮೂಲ ಮಂಜೂರುದಾರರು ಅಥವಾ ಅವರ ಕಾನೂನುಬದ್ಧ ವಾರಸುದಾರರು ಅದನ್ನು ಭೂ ಪರಿವರ್ತನೆಯನ್ನು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಕಾನೂನು ರೀತಿಯಲ್ಲಿ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಆಗಿರುತ್ತೆ. ಪಡ್ಕೊಂಡು ಕಾನೂನು ರೀತಿಯಲ್ಲಿ ಭೂ ಮಂಜೂರಾತಿಯನ್ನು ಮಾಡ್ಕೊಂಡಿರೋಂಥವ್ರು ಅದರ ಕನ್ವರ್ಷನ್ನ ಮಾಡಿ, ಭೂ ಪರಿವರ್ತನೆಯನ್ನು ಮಾಡಿ ಇತರ ಉದ್ದೇಶಕ್ಕೆ ಅಂದರೆ ವಾಸಕ್ಕಾಗಿರ್ಬೋದು, ಏಕೋದ್ದೇಶಕ್ಕಾಗಿರ್ಬೋದು ಅಥವಾ ಕಮರ್ಷಿಯಲ್ ಪರ್ಪಸ್ಗಾಗಿರ್ಬೋದು ಮಾಡಿಕೊಂಡಿದ್ದರೆ ಅಂಥ ಸ್ವತ್ತುಗಳು ಅಗೈನ್ PTCL ಅಂಡರ್ನಲ್ಲಿ ಪ್ರಾಹಿಬಿಟ್ ಆಗೋದಿಲ್ಲ, ಅದರ ಅಂಡರ್ಗೆ ಬರೋದಿಲ್ಲ. ಸೊ ಹಾಗಾಗಿ SC/ST ಅವರ ಕುಟುಂಬದಲ್ಲಿ ಅಥವಾ ಅವರ ಹೆಸರುಗಳಲ್ಲೇ ಇದ್ರೂ ಇಂಥ ಒಂದು ಜಮೀನುಗಳನ್ನು ನಿರ್ಭಯವಾಗಿ ಪಡ್ಕೋಬೋದಾಗಿರುತ್ತೆ. ಅವರು ಯಾವುದೇ ಒಂದು PTCL ಅಂಡರ್ನಲ್ಲಿ ಬರೋದಿಲ್ಲ. ಅವರ ಒಂದು ಪಿತ್ರಾರ್ಜಿತವಾಗಿ ಪಡ್ಕೊಂಡಿರೋಂಥ ಸ್ವತ್ತುಗಳು, ಪಿತ್ರಾರ್ಜಿತ ಅಂದರೆ ಸರ್ಕಾರದಿಂದ ಮಂಜೂರಾಗಿರಬಾರ್ದು. ಈಗ ತಂದೆಯಿಂದಲೋ ತಾತನಿಂದಲೋ ಪಡ್ಕೊಂಡಿರ್ತಾರೆ, ಅವರ ತಂದೆಗೆ ಸರ್ಕಾರದಿಂದ ಮಂಜೂರಾಗಿರುತ್ತೆ. ಸೊ ಅಂಥ ಸ್ವತ್ತುಗಳು ಕೂಡ PTCL ಅಂಡರ್ಗೆ ಬರ್ತದೆ. ಸೊ ಹಾಗಾಗಿ ಅದನ್ನು ಮೂಲವನ್ನು ನೋಡಬೇಕು. ಮೂಲ ಅಂತಂದರೆ ಸ್ವತಂತ್ರ ಪೂರ್ವದಿಂದಲೂ ಅನಾದಿ ಕಾಲದಿಂದಲೂ ಆ ಜಮೀನುಗಳನ್ನು ಮಾಡ್ಕೊಬಂದಿರ್ತಾರೆ, ಅವರು ಮೂಲ ಸ್ವತ್ತುದಾರರಾಗಿರ್ತಾರೆ, ಆ ಕುಟುಂಬದ ಪಾರಂಪರ್ಯವಾಗಿ ಬಂದಿರುತ್ತೆ. ಸೊ ಅಂಥ ಸ್ವತ್ತುಗಳು PTCL ಅಂಡರ್ನಲ್ಲಿ ಬರೋದಿಲ್ಲ, ಆದರೆ ಸರ್ಕಾರದಿಂದ ಮಾತ್ರ ಮಂಜೂರಾಗಿರಬಾರ್ದು. ಮತ್ತು ಈ ಹಿಂದೆ ಕೂಡುವಳಿ ಜಮೀನುಗಳು ಅಂಥೇಳಿ ಮತ್ತು ಕೆಲವು ದಾನದ ಜಮೀನುಗಳನ್ನು ಕೊಡ್ತಾಯಿದ್ರು. ಸೊ ಇಂಥ ಜಮೀನುಗಳು ಕೂಡ PTCL ಅಂಡರ್ನಲ್ಲಿ ಬರೋದಿಲ್ಲ. ಇಲ್ಲಿ ಯಾವುದು PTCL ಅಂಡರ್ನಲ್ಲಿ ಬರ್ತದೆ ಅನ್ನೋದನ್ನು ಕ್ಲಿಯರಾಗಿ ತಿಳ್ಕೊಳ್ಳೋದಾದರೆ, ದರ್ಖಾಸು ಜಮೀನುಗಳು ಮಂಜೂರಾಗಿದ್ದಾಗ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕಿ ಸರ್ಕಾರ ಪರಿಶೀಲನೆಯನ್ನು ಮಾಡಿ, ಅದು ಸಮಿತಿಯ ರಚನೆ ಆಗಿರುತ್ತೆ. ಆ ಸಮಿತಿಯ ಮುಖ್ಯಾಂತರ ಪರಿಶೀಲನೆಯನ್ನು ಮಾಡಿ ಅದು ಮಂಜೂರಾಗಿದ್ದು, ಅದಕ್ಕೆ ಕಿಮ್ಮತ್ತನ್ನು ಕಟ್ಟಿದ್ದು, ಅದಕ್ಕೆ ಹಕ್ಕುಪತ್ರವನ್ನು ನೀಡಿದರೆ ಇಂಥ ಸ್ವತ್ತುಗಳು ಮಾತ್ರ PTCL ಅಂಡರ್ನಲ್ಲಿ ಬರುತ್ತೆ. ಸೊ ಹಾಗಾಗಿ ಖರೀದಿಯನ್ನು ಮಾಡುವಂಥವರು ಸಹ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತಂದರೆ, ಅದು ಸರ್ಕಾರದಿಂದ ಅವರ ಕುಟುಂಬಕ್ಕೆ, ಅವರ ಹಿಂದಿನ ಯಾರಿಗಾದ್ರೂ ಮಂಜೂರಾಗಿದೆಯಾ, ಅಥವಾ ಅವರು ಖರೀದಿ ಮಾಡಿದ್ರು ಕೂಡ ಆ ಊರಿಗೆ ಮಾರಾಟ ಮಾಡಿದಂಥವರಿಗೆ ಅವರು SC/ST ಕಮ್ಯುನಿಟಿಯಲ್ಲಿ ಬರ್ತಾರಾ, ಅವರಿಗೆ ಸರ್ಕಾರ ಮಂಜೂರಾಗಿತ್ತಾ, ಅಥವಾ ಅವರು ಬೇರೆ ಒಂದು ಕಮ್ಯುನಿಟಿಯವರ ಅನ್ನೋದನ್ನು ಗಮನಿಸಬೇಕಾಗಿರುತ್ತೆ. ಸೊ ಹಾಗೆಯೇ
PTCL ಬಂದು ಮೂಲ ಮಂಜೂರುದಾರರು ಅಥವಾ ಅವರು ವಾರಸುದಾರರು ಇದರ ಕನ್ವರ್ಷನನ್ನು ಮಾಡಿದರೆ ಅಂಥ ಸ್ವತ್ತುಗಳನ್ನು ಕೂಡ ಪಡ್ಕೋಬೋದು. ಯಾಕೆಂದರೆ ಅದು ಕಾನೂನು ರೀತಿಯಲ್ಲಿ ಅದರ ಒಂದು ಉದ್ದೇಶ ಯಾವುದಕ್ಕೆ ಬಳಸಬೇಕಾಗಿತ್ತು, ಕೃಷಿಗೆ ಬಳಸಬೇಕಾಗಿತ್ತು, ಆ ಉದ್ದೇಶನ ಹೊರತುಪಡಿಸಿ ಕಮರ್ಷಿಯಲ್ ಅಥವಾ ವಾಣಿಜ್ಯ ಉದ್ದೇಶಕ್ಕೆ ಪರಿವರ್ತನೆ ಮಾಡೋದಕ್ಕೆ ಸರ್ಕಾರನೇ ಸಂಪೂರ್ಣ ಅನುಮತಿಯನ್ನು ನೀಡಿರುತ್ತೆ. ಸೊ ಹಾಗಾಗಿ ಅಂಥ ಸ್ವತ್ತುಗಳನ್ನು ಕೂಡ ಖರೀದಿನೇ ಮಾಡ್ಬೋದು, ಭೋಗ್ಯಕ್ಕೆ ಹಾಕೋಬೋದು, ಪರ್ಚೇಸನ್ನು ಮಾಡ್ಬೋದು, ಅಲ್ಲಿ ವ್ಯವಹಾರವನ್ನು ನಡೆಸ್ಬೋದಾಗಿರುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಭೂಮಿಯನ್ನು ಖರೀದಿ ಮಾಡಬೇಕಾಗಿರುತ್ತೆ. ಇನ್ನು ಮಾರಾಟ ಮಾಡೋವಂಥವ್ರು ಇಲ್ಲಿ ಕೆಲವೊಂದು ಬಾರಿ ಮೋಸ ಹೋಗ್ತಾರೆ. ಸೊ ಅವರು ಕೂಡ ಈ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಅವರು ಒಂದು SC ಅಥವಾ ST ಕಮ್ಯುನಿಟಿಗೆ ಬರ್ತಾರೆ ಅಂತ ಮಾತ್ರಕ್ಕೆ ಅವರ ಬಳಿ ಇರುವ ಎಲ್ಲ ಜಮೀನುಗಳು ಸ್ವತ್ತುಗಳು PTCL ಅಂಡರ್ನಲ್ಲಿ ಬರೋದಿಲ್ಲ ಅನ್ನೋದನ್ನು ಅವರು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು. ಅವರ ಕುಟುಂಬಕ್ಕೆ ಆ ಸ್ವತ್ತು PTCL ಅಂಡರ್ನಲ್ಲಿ ಬರಬೇಕು ಅಂತ ಅನ್ನೋದಾದರೆ ಅದು ಸರ್ಕಾರದಿಂದ ಅವರ ಕುಟುಂಬಕ್ಕೆ ಅವರ ಪೂರ್ವಜರಿಗೆ ಮಂಜೂರಾಗಿರುವಂಥ ಸ್ವತ್ತಾಗಿರಬೇಕು. ಆ ಮೂಲಕ ಇವರಿಗೆ ಬಂದಿರಬೇಕು. ಅಥವಾ ಇವರೇ ಮೂಲ ಮಂಜೂರುದಾರರಾಗಿದ್ದರೂ PTCL ಅಂಡರ್ನಲ್ಲಿ ಬರುತ್ತೆ. ಅಥವಾ ಇವರು ಖರೀದಿ ಒಂದು ವೇಳೆ ಮಾಡಿದರೂ ಕೂಡ SC ST ಆಗಿದ್ದರೂ ಕೂಡ SC ST ಜಮೀನನ್ನು ಖರೀದಿ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾದಂಥ ಒಂದು ವಿಡಿಯೋನು ಕೂಡ ಹಾಕಿದ್ದೀನಿ, ವಿಡಿಯೋ ಪ್ಲೇ ಲಿಸ್ಟಲ್ಲಿದೆ, ಅದನ್ನು ಕೂಡ ನೋಡ್ಬೋದು. ಮತ್ತು ಯಾರು ಕನ್ವರ್ಷನ್ ಲ್ಯಾಂಡನ್ನು ಅದು ಯಾಕೆ ಪಡ್ಕೋಬೋದು, ಯಾವ ರೀತಿಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಮೂಲ ಮಂಜೂರುದಾರರು ಕನ್ವರ್ಷನ್ನ ಮಾಡಿದರೆ ಅದು PTCL ಅಂಡರ್ನಲ್ಲಿ ಅಟ್ರಾಕ್ಟ್ ಆಗೋದಿಲ್ಲ, ಅಂದರೆ ನೆಕ್ಸ್ಟ್ ಮುಂದಿನ ವ್ಯವಹಾರಕ್ಕೆ ಅದು ಅಟ್ರಾಕ್ಟ್ ಆಗೋದಿಲ್ಲ ಅನ್ನೋದಕ್ಕೂ ಸಂಬಂಧಪಟ್ಟಂಥವನ್ನು ಕೂಡ ಒಂದು ಪ್ರತ್ಯೇಕ ವಿಡಿಯೋನ ಮಾಡಿದ್ದೀನಿ. ಅದನ್ನು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಪ್ಲೇ ಲಿಸ್ಟಲ್ಲಿದೆ, ಅದನ್ನು ಕೂಡ ನೋಡ್ಬೋದಾಗಿರುತ್ತೆ. ನೋಡಿ, ಈ ಸಂಪೂರ್ಣ ಮಾಹಿತಿಯನ್ನು ಇಟ್ಕೊಂಡು ಯಾರೇ ಮೋಸ ಮಾಡಲಿಕ್ಕೆ ಬಂದಾಗ ಜಮೀನುದಾರರಿಗೆ ಅವರು ಎಚ್ಚೆತ್ಕೊಂಡು ಇದು PTCL ಅಂಡರ್ನಲ್ಲಿ ಬರೋದಿಲ್ಲ, ಹಾಗಾಗಿ ಸಾಮಾಜಿಕವಾಗಿ ಮಾರುಕಟ್ಟೆಯಲ್ಲಿ ಏನು ಬೆಲೆ ಇರುತ್ತೆ, ಏನು ಪ್ರಸ್ತುತ ವ್ಯವಹಾರ ಇರುತ್ತೆ ಅದರಂತೆ ಮಾಡ್ಬೋದು ಅಂತ ಹೇಳೋದನ್ನು ಕನ್ವಿನ್ ಮಾಡ್ಬೋದಾಗಿರುತ್ತೆ. ಆ ದಾಖಲೆ ಮೂಲಕ ಅವರು ಅದನ್ನು ತೋರಿಸ್ಬೋದಾಗಿರುತ್ತೆ. ಅಥವಾ ನಿಮಗೆ ತಿಳಿದಿರುವಂಥ ವಕೀಲರಾಗಿರ್ಬೋದು, ಕಾನೂನಿನ ಸಲಹೆಗಾರರಾಗಿರ್ಬೋದು, ಅಥವಾ ನಿಮ್ಮ ಹತ್ತಿರದಲ್ಲಿರುವಂಥವರಾಗಿರ್ಬೋದು, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಈ ಜಮೀನುಗಳಿಗೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡೋದು ಅತಿ ಮುಖ್ಯ ಆಗಿರುತ್ತೆ. ನೀವೇನಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಬಯಸೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು, ಇಮೇಲ್ ID-ಯನ್ನು ಕೊಟ್ಟಿದ್ದೀನಿ. ನಿಮಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಮೇಲ್ ID-ಗೆ ಸೆಂಡ್ ಮಾಡ್ಬೋದು, ನನ್ನ ವಾಟ್ಸಪ್ ನಂಬರ್ಗೂ ಕೂಡ ಸೆಂಡ್ ಮಾಡ್ಬೋದು. ನೀವು ಅದರ ಸಲಹೆಯನ್ನು, ಲೀಗಲ್ ಒಪಿನಿಯನನ್ನು ಪಡ್ಕೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ನಿಗದಿತ ಚಾರ್ಜಸ್ ಇರುತ್ತೆ, ಅದನ್ನು ಪೇ ಮಾಡಿ ನೀವು ಟೈಮ್ ಸ್ಲಾಟನ್ನು ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಮ್ಮ ಕಚೇರಿಗೆ ಬಂದು ನೇರವಾಗಿ ಬೇಕಾದ್ರೂ ಭೇಟಿಯನ್ನು ಆಗ್ಬೋದಾಗಿರುತ್ತೆ. ಸೊ ಸಲಹೆಯನ್ನು ಅಥವಾ ಲೀಗಲ್ ಒಪಿನಿಯನನ್ನು ಪಡ್ಕೋಬೋದಾಗಿರುತ್ತೆ. ಆ ದಾಖಲೆಗಳ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬೋದು, ಅಥವಾ ಆನ್ಲೈನಲ್ಲೂ ಕೂಡ ಪಡ್ಕೋಬೋದಾಗಿರುತ್ತೆ. ಇಮೇಲ್ ಅಥವಾ ವಾಟ್ಸಪ್ ಮೂಲಕ ಕಳಿಸಿನೂ ಕೂಡ ಪಡ್ಕೋಬೋದಾಗಿರುತ್ತೆ. ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಕಾನೂನಿನ ಈ ರೀತಿಯ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಸಿಗುತ್ತೆ. ನೀವು ಕೂಡ ಕಾನೂನಿನ ಅರಿವನ್ನು ತಿಳ್ಕೋಬೇಕು. ಏಕೆಂದರೆ ನಮ್ಮ ದೇಶದ ಪ್ರತಿಯೊಬ್ಬರೂ ಕೂಡ ಕಾನೂನಿನ ವಿವರಗಳನ್ನು, ಮಾಹಿತಿಯನ್ನು ತಿಳ್ಕೋಬೇಕು. ಪ್ರಚಲಿತವಾಗಿ ಏನು ನಡೀತಾ ಇದೆ, ಏನಿದೆ, ಕಾನೂನು ಯಾವ ರೀತಿ ಒಂದು ಜನಸಾಮಾನ್ಯರಿಗೆ ಇದೆ, ಅದರ ಅರಿವನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳೋದು ಅತ್ಯಗತ್ಯವಾಗಿರುತ್ತೆ. ಕಾನೂನಿನ ಅರಿವನ್ನು ತಿಳ್ಕೊಳ್ಳದೆ ತಪ್ಪುಗಳನ್ನು ಮಾಡಿದ್ದು ಅದು ನನಗೆ ಗೊತ್ತಿರಲಿಲ್ಲ ಅಂದರೆ ಅದು ಎಕ್ಸ್ಕ್ಯೂಸ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕಾನೂನಿನ ಅರಿವನ್ನು ತಿಳ್ಕೊಂಡಿರಬೇಕಾಗಿರುತ್ತೆ.